ಲೋಕದೊಳಗೊಂದು ಲೋಕ ಸೃಷ್ಟಿಸಿದ ಲೋಕೇಶ ನೀನು, ಲೋಕದೊಳಗೊಂದು ಲೋಕ ಸೃಷ್ಟಿಸಿದ ಲೋಕೇಶ ನೀನು, ಋತುಮಾನ ಬದಲಿಸಿದ ನೀನು, ಋತುಮಾನ ಬದಲಿಸಿದ ನೀನು, ಸತ್ತವರ ಬದುಕಿಸಿದ ಮೃತ್ಯುಂಜಯ ನೀನು, ಸತ್ತವರ ಬದುಕಿಸಿದ ಮೃತ್ಯುಂಜಯ ನೀನು, ಓ ತಂದೆ ಗವಿಸಿದ್ಧ, ಓ ತಂದೆ ಗವಿಸಿದ್ಧ, ಕೃಪೆಯಾಗು ಹಸಿದವರಂಗಳಕ್ಕೆ ಕೃಪೆಯಾಗು.
ಪೂಜ್ಯರ ಆಶೀರ್ವಚನ. ಪರಮ ತಪಸ್ವಿ ಶ್ರೀ ಗವಿಸಿದ್ದೇಶ್ವರನನ್ನು ಹಾಗೂ ಅನ್ನದಾನೇಶ್ವರನನ್ನು ಸ್ಮರಿಸುತ್ತಾ ಕೊಪ್ಪಳ ತಾಲೂಕಿನ ಈ ವಿಶಿಷ್ಟವಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಗುರುಕುಲದ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡಂತಹ ಎಲ್ಲ ಪೂಜ್ಯರಿಗೂ ಮಠಾಧೀಶರನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೂ ಶರಣೆಂದು, ನಮ್ಮ ನಾಡಿನ ಗಣ್ಯಾತಿ ಗಣ್ಯರೇ, ಮಹಾಜನಗಳೇ, ತಾಯಂದಿರೇ ಹಾಗೂ ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ನಮ್ಮೊಬ್ಬರನ್ನೇ ಶ್ರೀಗಳವರು ಮೇಲೆ ಕೂಡಿಸಿ ತಮ್ಮ ವಿಶೇಷವಾದಂಥ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಮೊದಲಿನಿಂದಲೂ ಕೂಡ ಉಡಗಿರಿಯ ಅನ್ನದಾನೇಶ್ವರ ಮಠಕ್ಕೂ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೂ ಅನ್ಯೋನ್ಯವಾದಂಥ ವಿಶಿಷ್ಟವಾದ ಸಂಬಂಧ ಬೆಳೆದು ಬಂದಿದೆ. ಅದರ ಜೊತೆಗೆ ಪರಮಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಮರಿಶಾಂತವೀರ ಮಹಾಶಿವಗಳವರ ಆಶೀರ್ವಾದ ಪಡೆದುಕೊಂಡಂಥ ಭಾಗ್ಯವೂ ಕೂಡ ನಮ್ಮದು. ಹಾಗೆ ಪೂಜ್ಯರಾಗಿರ್ತಕ್ಕಂಥ ಪೂಜಾನಿಷ್ಠರಾಗಿರ್ತಕ್ಕಂಥ ಶಿವಶಾಂತವೀರ ಮಹಾಸ್ವಾಮಿಗಳವರ ಅತಿಯಾದ ಅವರ ಪ್ರೀತಿ ವಿಶ್ವಾಸಗಳನ್ನು ಕೂಡ ಪಡೆದಂಥವರು ನಾವು. ಹಾಗೆ ಇಂದಿನ ಅಭಿನವ ಗವಿಸಿದ್ದೇಶ್ವರ ಅವರ ವಿಶೇಷವಾದ ಆಸಕ್ತಿ, ಅವರ ಒಂದು ವಿಶಿಷ್ಟವಾದಂಥ ನಡೆ ನುಡಿ ಇವುಗಳು ಕೂಡ ಇವತ್ತು ನಿಜವಾಗಲೂ ಕೂಡ ನಾಡಿನಲ್ಲಿ ಬಹಳ ಖ್ಯಾತಿಯನ್ನು ಪಡೆದುಕೊಂಡಂಥದ್ದು. ಹಾಗೆ ಈ ಯಾವ ಗವಿಸಿದ್ದೇಶ್ವರ ಗುರುಕುಲ ಇದು ಮಹಿಳೆಯರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಮಾಡಿರ್ತಕ್ಕಂಥ ವಿಶಿಷ್ಟವಾದಂಥ ಕೊಡುಗೆ. ಈ ಯಾವ ಇಮಾರತಿಗಳನ್ನು ನೋಡಿದಾಗ ಇದರಲ್ಲಿಯೂ ಕೂಡ ವಿಶೇಷವಾದಂಥ ಒಂದು ವಾಸ್ತುಶಿಲ್ಪ ಇಲ್ಲಿ ನಿರ್ಮಾಣಗೊಂಡಿದೆ. ನೋಡಿ, ಇದು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸಭಾಮಂಟಪ ಇದೊಂದು ವಿಶಿಷ್ಟ ಶೈಲಿಯಲ್ಲಿ ನಡೆದು ಬಂದಿದ್ದರೆ, ಹಾಗೆ ಕಾಲೇಜಿನ ವಿನ್ಯಾಸವೂ ಕೂಡ ಅಷ್ಟೇ ಒಂದು ಯಾವ ವಿಸ್ತಾರವಾದಂಥ ಈ ಭೂಮಿಯಲ್ಲಿ ಈ ರೂಪುಗೊಂಡಿರ್ತಕ್ಕಂಥ ಗುರುಕುಲ ಇವತ್ತು ನಿಜವಾಗಲೂ ಕೂಡ ನಮ್ಮ ನಾಡಿಗೆ ಹೆಮ್ಮೆ ತರುವಂಥದ್ದು ಅಂತ ಹೇಳುವುದಕ್ಕೆ ನಮಗೂ ಕೂಡ ಬಹಳ ಸಂತೋಷ ಅನಿಸುತ್ತೆ. ಇವತ್ತು ಮಹಿಳಾ ಸಬಲೀಕರಣ ಮಾಡಬೇಕು ಅನ್ನುವಂಥ ವಿಶೇಷತೆ ನಮ್ಮ ಸರ್ಕಾರದ ಮುಂದಿರುವಾಗ ನಮ್ಮ ಪೂಜ್ಯರು ಹೆಣ್ಣು ಮಕ್ಕಳಿಗಾಗಿ, ಅದರಲ್ಲಿಯೂ ಕೂಡ ಬಡ ಹೆಣ್ಣು ಮಕ್ಕಳಿಗಾಗಿ ಅವರ ವಿಶಿಷ್ಟವಾದಂಥ ಒಂದು ಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಇಂಥ ಒಂದು ಈ ಗುರುಕುಲವನ್ನು ನಿರ್ಮಾಣ ಮಾಡಿ ಈ ವರ್ಷ ಕೇವಲ 600 ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡಬೇಕನ್ನುವಂಥ ಇಚ್ಛೆ ಅವ್ರದ್ದಾದರೂ ಈಗಾಗಲೇ 5,000 ವಿದ್ಯಾರ್ಥಿಗಳ ಒಂದು ಆವೇದನೆಗಳು ಬಂದಿದ್ದಾವನ್ನುವಂಥ ಮಾತನ್ನು ಪೂಜ್ಯರು ಹೇಳಿದರು. ಹಾಗೆ ಇಂಥ ಒಂದು ಕಾರ್ಯಕ್ರಮ ಅದರಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ಅವರಿಗೆ ಶಿಕ್ಷಣವನ್ನು ನೀಡತಕ್ಕಂತಹ ಕರ್ತವ್ಯ ಇವತ್ತು ಮಠಮಾನ್ಯಗಳು ಬಹಳ ದಿನಗಳಿಂದಲೂ ಕೂಡ ನಮ್ಮ ಭಾಗದಲ್ಲಿ ಮಾಡ್ತಾ ಬಂದಿದ್ದಾರೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಮತ್ತು ನಮ್ಮ ಪ್ರಭಾಕರ್ ಕೋರೆಯವರು ಮತ್ತು ನಮ್ಮ ರಾಯರೆಡ್ಡಿಯವರು, ಹಾಗೆ ರಾಘಣ್ಣ ಹಿಟ್ನಾಳವರು, ಸಂಗಣ್ಣ ಕರಡಿ ಮತ್ತು ಮಲ್ಲಣ್ಣವರು, ಹೀಗೆ ಅನೇಕ ಎಲ್ಲ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ವಿಶೇಷವಾದಂಥ ತಮ್ಮ ಒಂದು ಶೋಭೆಯನ್ನು ಹಾಲಪ್ಪಾಚಾರ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಶಂಕರಣ್ಣ ಮುನೋಳಿಯವರು, ಪರಣ್ಣ, ಹೀಗೆ ಅನೇಕ ವ್ಯಕ್ತಿಗಳು ನಮ್ಮ ಕೊಪ್ಪಳ ಭಾಗದಲ್ಲಿ ವಿಶೇಷವಾಗಿ ಭಕ್ತಿ ಭಾವ ಯಾವಾಗಲೂ ಕೂಡ ಬೆಳೆದು ಬಂದಂಥ ಮಠಮಾನ್ಯಗಳಲ್ಲಿ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಅದಕ್ಕೆ ತಮ್ಮ ವಿಶೇಷವಾದ ಗೌರವ ಮತ್ತು ವಿಶೇಷವಾದ ಅಭಿಮಾನವನ್ನು ವ್ಯಕ್ತ ಮಾಡ್ತಾ ಸಹಾಯ ಸಹಕಾರವನ್ನು ನೀಡ್ತಕ್ಕಂಥ ಮನೋಭಾವ ಯಾವಾಗಲೂ ಬೆಳೆದು ಬಂದಂಥದ್ದು. ನಮ್ಮ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಗೌರವ ಇದೆ ಅನ್ನತಕ್ಕಂಥದ್ದು. ಅದರಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗಾಗಿ ಯಾವ ಬಡ ಹೆಣ್ಮಕ್ಕಳು ಅದು ಕೂಡ ಪ್ರತಿಭಾವಂತ ಮಕ್ಕಳಿಗೆ ವಿಶೇಷವಾದಂಥ ಒಂದು ಶಿಕ್ಷಣ ಕೊಡೋಣದ್ರಿಂದ ಅವರು ಹೆಚ್ಚು ಮೇಲೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಗಮನಿಸಿ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಈಗಾಗಲೇ ಈಗ 2-3
ಒಂದೆರಡು ವರ್ಷಗಳ ಹಿಂದೆ 5,000 ವಿದ್ಯಾರ್ಥಿಗಳ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದರ ಜೊತೆಗೆ ನೋಡಿ, ಸುಮಾರು ಒಂದು 50 ಎಕರೆ ಭೂಮಿಯಲ್ಲಿ ಇಂಥ ಒಂದು ವಿಶೇಷವಾದ ಗುರುಕುಲವನ್ನು ಸ್ಥಾಪನೆ ಮಾಡುವ ಮೂಲಕವಾಗಿ ಈ ಹೆಣ್ಣು ಮಕ್ಕಳಿಗೆ ಇಲ್ಲಿ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಯಾವ ವಿಶೇಷವಾದ ಈ ಗುರುಕುಲ ಉತ್ತರೋತ್ತರವಾಗಿ ಅದು ನಮ್ಮ ಮಕ್ಕಳಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಅದರ ಸದುಪಯೋಗ ಆಗಲಿ, ಅವರು ನಾಡಿನ ಇದರಲ್ಲಿ ತಮ್ಮ ಖ್ಯಾತಿಯನ್ನು ಬೆಳೆಸ್ತಕ್ಕಂಥ, ಹಾಗೆ ಗವಿಸಿದ್ದೇಶ್ವರನ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಲಿ ಅಂತ ಆಶಿಸಿ, ಹಾಗೆ ಇನ್ನೂ ಬಹಳಷ್ಟು ಜನರು ಮಾತಾಡೋರು ಇದು ಮಾಡೋರು ಇದ್ದಾರೆ. ಆ ದೃಷ್ಟಿಯಿಂದ ಇಲ್ಲಿ ಆಗಮಿಸಿದಂಥ ಎಲ್ಲ ಹಿರಿಯರಿಗೂ, ಗಣ್ಯರಿಗೂ, ಮಾನ್ಯರಿಗೂ ಆ ಸ್ವಾಮಿಯ ಒಂದು ಆಶೀರ್ವಾದ ಇರಲಿ ಅಂತ ಹಾರೈಸುತ್ತಾ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ಮಂಗಲವನ್ನು ಹೇಳಿ ನಮ್ಮೆರಡು ಮಾತನ್ನು ಮುಗಿಸ್ತಿದ್ದೀವಿ. ನಮ್ಮ ಮನದ ಇಚ್ಛೆಯನ್ನು ಆಶೀರ್ವಚನದ ಶ್ರೀರಕ್ಷೆಯನ್ನು ದಯಪಾಲಿಸಿರುವಂಥ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಹೇಳ್ತಾ, ಈಗ ಈ ಬಾರಿಯ ಪದ್ಮ ಪ್ರಶಸ್ತಿ ಪುರಸ್ಕೃತರು ನಮ್ಮ ನಾಡಿನ ಶೈಕ್ಷಣಿಕ ದಿಗ್ಗಜರು, KLEಯ ಸಂಸ್ಥೆಯ ಅಗ್ರ ನಾಯಕರು ಆಗಿರುವಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕೆಂದು ವಿನಂತಿಸಿಕೊಳ್ತೇನೆ. KLE ಸಂಸ್ಥೆಯನ್ನು ಸಪ್ತ ಋಷಿಗಳು ಸ್ಥಾಪನೆ ಮಾಡಿದರೆ, ನಮ್ಮೆಲ್ಲರ ಮಧ್ಯದಲ್ಲಿರುವಂಥ 8ನೇ ಋಷಿಯಾಗಿರುವಂಥ ಪದ್ಮ ಪ್ರಶಸ್ತಿ ವಿಜೇತರಾಗಿರುವಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ನಮ್ಮ ನಾಡಿನ ಅಲ್ಲಿಯೇ ಅತಿ ದೊಡ್ಡದಾದಂಥ ಶೈಕ್ಷಣಿಕ ಕ್ಷೇತ್ರವನ್ನು ಬೆಳೆಸಿರ್ತಕ್ಕಂಥ ಮಹಾನುಭಾವರು. ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ಗವಿಸಿದ್ದೇಶ್ವರ ಸಂಸ್ಥಾನ ಮಠ ಕೊಪ್ಪಳ ಈ ನೂತನವಾಗಿ ಗವಿಸಿದ್ದೇಶ್ವರ ಗುರುಕುಲ ವಿದ್ಯಾರ್ಥಿನಿಯರ ಈ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟಕರಾಗಿ ಈಗ ತಾನೇ ಮಾತಾಡಿದ ಶ್ರೀಗಳಾದ ಅಭಿನವ ಗವಿ ಸ್ವಾಮಿಗಳ ಮುಂಡ್ರಗಿಯವರ ಪಾದದಲ್ಲಿ ವಂದಿಸಿ, ಈಗಿನ ಈ ಗವಿಸಿದ್ದೇಶ್ವರ ಶ್ರೀಗಳ ಆಗಿರುವ ಅವರಿಗೂ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ನನ್ನ ಆತ್ಮೀಯರಾದ ಹಿಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳು, ಇವತ್ತಿನ ಹಾವೇರಿಯ ಲೋಕಸಭಾ ಸದಸ್ಯರಾದ ಬಸವರಾಜ ಬೊಮ್ಮಾಯಿ ಅವರೇ, ಮತ್ತು ಆತ್ಮೀಯರಾದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾದ ಬಸವರಾಜ ರಾಯರೆಡ್ಡಿ ಅವರೇ, ಇಲ್ಲಿಯ ಶಾಸಕರಾದ ರಾಘವೇಂದ್ರ ಇಟ್ನಾಳ್ ಅವರೇ, ಹಿಂದಿನ ಲೋಕಸಭಾ ಸದಸ್ಯರ ಆತ್ಮೀಯರಾದ ಸಂಗಣ್ಣ ಕರಡಿ ಅವರೇ, ಅಲ್ಲಪ್ಪ ಆಚಾರ್ಯ ಅವರೇ, ಪರಣ್ಣ ಮುನ್ನೋಳಿ ಅವರೇ, ಶ್ರೀಮತಿ ಹೇಮಲತಾ ನಾಯ್ಕ್ ಅವರೇ, ನಮ್ಮ KLE ಸಂಸ್ಥೆಯ ಹಿಂದಿನ ಆಡಳಿತ ಮಂಡಳಿಯ ಸದಸ್ಯರಾದ ಶಂಕರಣ್ಣ ಮುನ್ನೋಳಿ ಅವರೇ, ಈ ಥರ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಿರಿಯರೇ, ತಾಯಂದಿರೇ, ವಿದ್ಯಾರ್ಥಿಗಳೇ ಮತ್ತು ಪತ್ರಕರ್ತ ಮಾಧ್ಯಮದ ಮಿತ್ರರೇ, ಈ ದೇಶದಲ್ಲಿ ಶ್ರೀಗಳ ಮಾಡಿದ ಕೆಲಸ ನನಗನ್ಸದ ಯಾವ ಪ್ರದೇಶದಲ್ಲಿ ನಾನು ನೋಡಲೇ ಇಲ್ಲ. ಭಾಳಷ್ಟು ಶ್ರೀಗಳು ವಿದ್ಯಾರ್ಥಿ ನಿಲಯ ಮಾಡಿದ್ದಾರೆ, ಆದರೆ ವಿದ್ಯಾರ್ಥಿನಿಯರ ನಿಲಯ ಮಾಡ್ತಾ ಇರೋದು ಮೊದಲನೇದು ಅದು ಗವಿಸಿದ್ದಿ ಮಠ. ಈ ಸಮಾಜದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ವಿದ್ಯಾರ್ಥಿನಿಯರು ಕಲಿಯೋದು ಭಾಳ ಕಷ್ಟ ಆಗಿದೆ. ಪಟ್ಟಣಕ್ಕೆ ಹೋಗೋದಿರ್ಬೋದು ಅಥವಾ ಬೇರೆ ಕಾಲೇಜಾಗಿ ಹೋಗಿ, ಯಾಕಂದರೆ ವಿದ್ಯಾರ್ಥಿಗಳು ಎಲ್ಲಿಯೂ ನಿಲ್ಬೋದು, ಆದರೆ ವಿದ್ಯಾರ್ಥಿನಿಯರು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಲಸವನ್ನು ಇವತ್ತು ನಮ್ಮ ಶ್ರೀಗಳು ಮಾಡಿದ್ದು ನನಗೆ ಭಾಳ ಸಂತೋಷ ತಂದದ. ನೋಡಿ, ಈ ಜಗತ್ತಿನಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರು ಮಾಡಿದ ಒಂದು ಶಿಕ್ಷಣದ ಕೊಡುಗೆ
ಯಾವುದ್ರೂ ಇವತ್ತಿನ ತನಕ ನಾ ಮಾಡಿದ್ದು ಎಲ್ಲಿಯೂ ನೋಡೇ ಇಲ್ಲ. ಇದು ಮುಂದೆ ಮಾಡ್ತಾರೆ ಸಂಶಯ. ಜಾತಿ ಭೇದ ಇಲ್ಲದ, ಅವ್ರಿಗೆ ಜಾತಿ ಕೇಳಲ್ದ, ಅವರಿಗೆ ಅನ್ನ ಜೊತೆಗೆ ಜ್ಞಾನವನ್ನು ಕೊಟ್ಟಿರುವ ಈ ಮಹಾಪುರುಷರಲ್ಲಿ ಅದರ ಹೆಚ್ಚಿನ ಮೇಲೆ ಯಾರಾದ್ರೆ ಗವಿಮಠ ಸಿದ್ದೇಶ್ ಅವ್ರಿಗೆ ನೋಡಿದೆ. ನಾ ಹಾಸ್ಟೆಲ್ ನೋಡಿದೆ. ನನಗನ್ಸ್ತದೆ ಬೆಂಗಳೂರಲ್ಲಿ ಸುದ್ದ ಇಂಥ ಚಲೋ ದುಡ್ಡು ತೊಗೊಂಡು ನಾವು ಡೊನೇಷನ್ ತೊಗೊಂಡು ಅಡ್ಮಿಷನ್ ಕೊಟ್ಟು ಇಂಥ ಚಲೋ ಹಾಸ್ಟೆಲ್ ಮತ್ತು ಕಾಲೇಜ್ ಕಟ್ಟಡ ನಾ ಎಲ್ಲಿಯೂ ನೋಡಲೇ ಇಲ್ಲ. ಅಂಥ ಉತ್ತಮವಾದ ಸೌಲಭ್ಯ ಇಲ್ಲಿ ಕೊಟ್ಟಿದ್ದಾರೆ. ಸುಮಾರು 5,000 ವಿದ್ಯಾರ್ಥಿನಿಯರು ಅವರು ಹೇಳ್ಕೊಳ್ಳೋದು, ಅವ್ರಿಗೆ ಶಿಕ್ಷಣ ಕೊಡೋದು ಇದು ಒಂದು ಸಾದಾ ಕೆಲಸ ಅಲ್ಲ. ಅದು ಇಂಥ ಸಣ್ಣ ಊರಲ್ಲಿ ಮೊದಲ ಶಿಕ್ಷಕರು ಸಿಗ್ತಾ ಇಲ್ಲ, ಸಣ್ಣ ಊರಿಗೆ ಬರ್ತಾ ಇಲ್ಲ. ಅದೇ ಶ್ರೀಗಳ ಪ್ರಭಾವದಿಂದ, ಶ್ರೀಗಳ ಆಶೀರ್ವಾದದಿಂದ ಶಿಕ್ಷಕರು ಇಲ್ಲಿ ಬರ್ತಾ ಇದ್ದಾರೆ ಮತ್ತು ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಈ ಪುಣ್ಯ ಕೆಲಸ ಇವ್ರ ಕಡೆಯಿಂದ ಅಷ್ಟೇ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಭಾಳ ದಿವಸ ಆಯ್ತು ನಾನು ಶ್ರೀಗಳು ನಮ್ಮ ಭಾಗಕ್ಕೆ ಬರಬೇಕು, ನೀವು ಭಾಳ ಸಲ ನಾವು ಎಷ್ಟು ಕೇಳಿದ್ರು ಭಾಳ ಕಷ್ಟದಿಂದ ಒಂದು ಕಾರ್ಯಕ್ರಮ ಬಂದರು. ಅವರು ಸುಮಾರು 1 ವರ್ಷ ಆಯ್ತು ಹೋರಾಟ ಮಾಡ್ತಿದ್ದೆವು ಶ್ರೀಗಳು ಬರಬೇಕು. ಯಾಕಂದ್ರೆ ನಾವು ಕೊನೆ ಹಳ್ಳಿ, ನಮ್ಮ ಹಳ್ಳಿ ಮುಗಿದ ಮ್ಯಾಗ ಮಹಾರಾಷ್ಟ್ರ ಪ್ರಾರಂಭ ಆಗ್ತದೆ. ನೀವು ಬರಲೇಬೇಕಂದಾಗ ಹೋದ ವರ್ಷ ಅವರು ಬಂದರು ಇಲ್ಲಿ ಕಾರ್ಯಕ್ರಮಕ್ಕೆ. ಅವರು ಬಂದರೆ ಜನ ಅವ್ರು ಮೊದಲನೇ ಸಲ ಪ್ರವಚನ ನಮ್ಮ ಭಾಗದಲ್ಲಿ. ಬಹುತೇಕ ಸಿದ್ದೇಶ್ವರ ಸ್ವಾಮಿಗಳ ಜೊತೆಗೆ ಜನರು ಇವತ್ತು ಯಾರನ್ನೇ ನೆನಪಿಸ್ತಾ ಇದ್ದರೆ ಈ ಗುರುಗಳಿಗೆ ಸತ್ತ ಅಂಥ ಪ್ರವಚನ ಈ ಸಮಾಜಕ್ಕೆ ಕೊಡುವ ಈ ಗುರುಗಳು. ನಾನಿವತ್ತು ಪೂರ್ಣ ಅವ್ರ ಕಾಲೇಜು, ಅವ್ರ ಕಾಂಪ್ಲೆಕ್ಸು, ಅವ್ರ ಮಠ ನಾನು ಮೊದಲನೇ ಸಲ ನೋಡಿದ್ದೆ. ಜಾತ್ರೆಗೆ ಬಂದಿದ್ದೆ, ರಾತ್ರಿ ಬಂದಿದ್ದೆ, ಬರೀ ಜನರನ್ನು ನೋಡಿದ್ದೆ. ಇವತ್ತು ಅವ್ರದ್ದೆಲ್ಲ ನನಗನ್ನಿಸ್ತದೆ ಮೈಸೂರು ಪ್ಯಾಲೇಸ್ ಏನದಲ್ಲ, ಆ ಪ್ಯಾಲೇಸ್ಗಿಂತ ಕಡಿಮೆ ಯಾವುದೂ ಈ ಭಾಗದಲ್ಲಿಲ್ಲ. ಅಷ್ಟು ಉತ್ತಮವಾದ ಕೆಲಸ ಈ ಸಣ್ಣ ಕೊಪ್ಪಳ ಅಂತ ಊರಲ್ಲಿ ಮಾಡಿದ್ರು. ಹೈದರಾಬಾದ್ ಕರ್ನಾಟಕದಲ್ಲಿ ಬಹುತೇಕ ನನ್ನ ಅತಿ ಹಿಂದುಳಿದ ಪ್ರದೇಶ ಈ ಗುಲ್ಬರ್ಗ ವಿಭಾಗ. ಶಿಕ್ಷಣದಿಂದ ಇವತ್ತೂ ವಂಚಿತಾಗಿದ್ದಾರೆ. ಯಾಕಂದರೆ ನಿಜಾಮರ ಕಾಲ ನಾವೆಲ್ಲ ಮುಂಬೈ ಪ್ರಾಂತದಲ್ಲಿ ನಿಂತವರು, ಪ್ರಜಾಪ್ರಭುತ್ವದಲ್ಲಿ ನಾವು ಬೆಳೆದವರು. ನಮ್ಮಲ್ಲಿ ಫಿಲಾಂಥ್ರಪಿಸು ಭಾಳಷ್ಟು ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡಿದರು. ಶಿಕ್ಷಣವನ್ನು ಕೊಡೋ ಕೆಲಸ 100 ವರ್ಷದಿಂದ ಮಾಡಿದರು. ಆದರೆ ಈ ಭಾಗ ಆಗಲಿಲ್ಲ. ನಿಜಾಮರ ಕಾಲದಲ್ಲಿ ಶಿಕ್ಷಣ ಅಂದರೆ ಎಷ್ಟು ವಂಚಿತಾಗಿತ್ತು ಅಂದ್ರೆ, ಭಾಳಷ್ಟು ಊರಲ್ಲಿ ಉರ್ದು ಶಾಲೆ ಬಿಟ್ಟು ಬೇರೆ ಶಾಲೆ ಎಲ್ಲಾಗಿದ್ದು ನಾ ಕೇಳಿದ್ದು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶಂಕರ್ರಾವ್ ಚೌಹಾಣ್ ಅವರು ಈ ವಿದರ್ಭದ ನಿಜಾಮನ ಕಾಲದಲ್ಲಿ ಅವ್ರು ಕನ್ನಡ ಅಥವಾ ಮರಾಠಿ ಕಲೀಲಿಲ್ಲ. ಅವರು ಉರ್ದುದಾಗ ಮೊದಲು ಭಾಷಣ ಮಾಡ್ತಾಯಿದ್ರು. ನಂಗೆ ವೀರೇಂದ್ರ ಪಾಟೀಲ್ರು ಅವರು ಕಲ್ತದ್ದು ಉರ್ದುನ. ಆ ಕಾಲ ಪರಿಸ್ಥಿತಿ ಹಾಗಿತ್ತು. ಇವತ್ತು ಹೈದರಾಬಾದ್ ಕರ್ನಾಟಕ ಪೂರ್ಣ ಕರ್ನಾಟಕದ ಭಾಗ ಆಗಿದ್ದರಿಂದ ಶಿಕ್ಷಣದಲ್ಲಿ ಬೆಳೀತಾ ಇದೆ. ಆದ್ರೂ ಇವತ್ತೂ ಈ ಭಾಗದಲ್ಲಿ ಬಡತನ, ಶಿಕ್ಷಣದಲ್ಲಿ ವಂಚಿತ ಆಗಿರುವ ಭಾಗ. ಇನ್ನೂ ಇಂಥ ಶ್ರೀಗಳು ಇಲ್ಲಿ ಬಂದು ಇಂಥ ಶಿಕ್ಷಣ ಸಂಸ್ಥೆಗಳು ತೆಗೆಯೋದಂದ್ರೆ ಇದೊಂದು ನಮಗೆ ಐತಿಹಾಸಿಕನ ಅನುಭವ, ಇತಿಹಾಸನ ಅನ್ಬೋದು. ಅದಕ್ಕೆ ನೋಡಿರಿ, 5,000 ವಿದ್ಯಾರ್ಥಿನಿಯರಿಗೆ ಫ್ರೀ ಹಾಸ್ಟೆಲ್. ಅದು ಎಂಥದ್ದು ಅವ್ರು ಕೇಳಿದ್ರೆ, ಅವರು ಶಿಷ್ಯರು ಹೇಳಿದ್ರೆ ನಂಗೆ, ಬಡವ ವಿದ್ಯಾರ್ಥಿಗೆ ಹಿಂಗೆ ಅನಿಸ್ಬೋದು ಕಿ ಬಹುತೇಕ ಸ್ವಾಮಿಗಳು ನಮ್ಗೆ ಇಂಥದ್ದೇನು ಚಲೋ ಕೊಟ್ಟಿಲ್ಲ, ಹಂಗೆ ಕೊಟ್ಟಿದ್ದಾರಂತ, ಇಂಥ ವ್ಯವಸ್ಥೆ ಇಲ್ಲದ ಕಟ್ಟಡಕ್ಕೆ ಕೊಟ್ಟಿದ್ದಾರಂತ ಅನ್ಬೋದು. ಅವ್ರಿಗೂ ಫೀಲಿಂಗ್ ಆಗಬೇಕು ಕಿ ನಾನು ಇಲ್ಲಿ ಕಲಿಯೋ ಜಾಗ ಶ್ರೀಮಂತ ವಿದ್ಯಾರ್ಥಿನಿಯರು, ಬಡವ ವಿದ್ಯಾರ್ಥಿನಿಯರು ಅಷ್ಟೇ ಮಹತ್ವದ ಈ ಹಾಸ್ಟೆಲ್ಗಳನ್ನು ಕೊಟ್ಟಿದ್ದಾರೆ. ಅವರು ಸುಂದರವಾದ ಹಾಸ್ಟೆಲ್ ಕೊಟ್ಟರು. ಈ ಹಾಲ್ ನೋಡಿದಾಗ ಹೇಳಿದ್ರೆ ಇದು ಎಂಥ ಹಾಲ್ ಕೊಟ್ಟಿದ್ದಾರೆ, ಇದು ಇಂಥ ಊರಲ್ಲಿ ಇಂಥ ಹಾಲು. ಅದಕ್ಕೆ ಚಲೋ ಕೈ ಇರೋದನ್ನು ದಾನಿಗಳು ಏನು ಕೊರತಿಲ್ಲ. ಇವತ್ತು ಈ ಸಮಾಜದಲ್ಲಿ ಮೊದಲನೇ ನಂಬರ್ ಯಾರೇ ಬರ್ತಿದ್ರೆ ನಮ್ಮ
ಶ್ರೀಗಳು ಅಂತ ನನಗೆ ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಈ ಸಮಯದಲ್ಲಿ ಭಾಳ ಜನ ಮಾತಾಡೋರಿದ್ದಾರೆ. ಶಿಕ್ಷಣದ ಮಹತ್ವವು ಹೇಳಿದಿಲ್ಲ, ಎಷ್ಟು ಮಹತ್ವ ಅದನ್ನು ಇವತ್ತನಕ ಶಿಕ್ಷಣದ ಕಲಿಲ್ದವ್ರು ಬಹುತೇಕ ಅವರು ಅವನನ್ನು ಮನುಷ್ಯತ್ವ ಅಂತ ಅನ್ನೋದು ಅನಿಸೋದು ಇವತ್ತು ಪರಿಸ್ಥಿತಿ ಇಲ್ಲ. ಅಷ್ಟು ಶಿಕ್ಷಣದ ಮಹತ್ವ ಬಂದದ. ಆ ಶಿಕ್ಷಣದ ಮಹತ್ವವನ್ನು ಶ್ರೀಗಳು ಈ ಭಾಗದಲ್ಲಿ ಅವ್ರಿಗೆ ಕೊಡೋದ್ರ ಜೊತೆಗೆ ಅನ್ನನೂ ಕೊಡ್ತಾ ಇದ್ದಾರದು ಭಾಳ ಖುಷಿ. ಅವ್ರ ಜಾತ್ರೆ ನೋಡಿ ನನಗನಕ ವಿಚಿತ್ರ ಅನ್ನಿಸ್ತು. ರಾತ್ರಿ 1 ಗಂಟೆಗೆ 2 ಗಂಟೆಗೆ ನಂಗೆ ಅನಿಸ್ತದ 1,00,000 ಜನ ಅಲ್ಲಿ ಕೂತು ಊಟನೂ ಮಾಡ್ತಿದ್ರು. ಬಹುತೇಕ ಮಿರ್ಚಿ ನಾನು ನೋಡಿದೆ. ಇಂಥ ಮಿರ್ಚಿ ಇಷ್ಟು ಮಿರ್ಚಿ ಮಾಡೋದು, ಎಲ್ಲರಿಗೆ ಬಂದವ್ರಿಗೆಲ್ಲ ಮಿರ್ಚಿ ಕೊಡೋದು, ಅದನ್ನು ನೋಡಿದ್ದೇ ಇತಿಹಾಸದಲ್ಲಿ ನಾನು ಮೊದಲನೇ ಸಲ ಇಲ್ಲಿ ಅಂತ ಹೇಳಲಿಕ್ಕೆ. ಅಂಥ ಶ್ರೀಗಳು ಈ ಭಾಗದಲ್ಲಿ ಭಾಳ ಒಂದೇ ನಮಗೆ ಕೆಟ್ಟ ಅನ್ನಿಸ್ತದೆ. ಈ ಕಾಲದಲ್ಲಿ ವೀರಶೈವ ಮಠಗಳು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನೋ ಒಂದು ದುರ್ದೈವ. ಎಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಕಲಿತು ಸಹಾಯ ಮಾಡೋದಿರಲಿ, ಆದರೆ ನೆನೆಸೋ ಪದ್ಧತಿ ಇವತ್ತು ಮನುಷ್ಯತ್ವ ಉಳಿದಿಲ್ಲ. ಅದು ನಮ್ಗೆ ಕೆಟ್ಟ ಅನ್ನಿಸ್ತದೆ. ನಾವು ನೋಡಿದ್ದೀವಿ ಎಲ್ಲಿ ಕಲ್ತಿದ್ದಾರೆ, ಎಲ್ಲಿ ಫ್ರೀ ಬೋರ್ಡಿಂಗ್ದಾಗ ಕಲ್ತಿದ್ದಾರೆ, ಅಲ್ಲಿ ಇವ್ರಿಗೆ ಕಲ್ತ ಮ್ಯಾಗ ಯಾರೋ ಆಫೀಸರ್ ಆದಮೇಲೆ ಅದಕ್ಕೆ ಸಹಾಯ ಮಾಡೋದಿಲ್ಲ, ಸಾಧ್ಯ ಆದಷ್ಟು ತ್ರಾಸು ಕೊಡೋದು ಉದಾಹರಣೆ ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೇನೆ. ದಯವಿಟ್ಟು ಅದು ಆಗಬಾರ್ದು. ಯಾಕಂದರೆ ಎಲ್ಲ ಸಮಾಜನ ಜೊತೆಗೆ ಕರ್ಕೊಂಡು ಹೋಗೋ ಸಮಾಜ ಯಾವುದಿದ್ರೂ ಇವತ್ತೂ ಅದು ವೀರಶೈವ ಲಿಂಗಾಯತ ಸಮಾಜದ ಅಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂಥ ಕಾಲದಲ್ಲಿ ನೋಡಿ 110 ವರ್ಷದಿಂದ KLE ಸಂಸ್ಥೆಯವರು ಹುಟ್ಟಾಕಿದ್ರು. 110 ವರ್ಷದಿಂದ 7 ಜನ ಸಪ್ತ ಋಷಿಗಳು. ಅವರಿಗೆಲ್ಲ ಹಳೆ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಅವರು MA MEd ಎಲ್ಲ ಭಾಳಷ್ಟು ಶಿಕ್ಷಣ ಪಡೆದಿದ್ರು. ಆದರೆ ಅವ್ರಿಗೆ ಯಾವ ನೌಕರಿಗೆ ಹೋಗಲಿಲ್ಲ. ಆ ಕಾಲದಲ್ಲಿ ನೌಕರಿ DC ಆಗ್ಬೋದಾಗಿತ್ತು. MA ಆದರೆ ಡೆಪ್ಟಿ ಕಮಿಷನರ್ ಪೋಸ್ಟ್ ಕೊಡ್ತಿದ್ರು ಬ್ರಿಟಿಷ್ ಕಾಲದಲ್ಲಿ. ಅವರು 7 ಜನ ಸಮಾಜ ಉದ್ಧಾರ ಆಗಬೇಕಾದ್ರೆ ಶಿಕ್ಷಣದಿಂದನೇ ಉದ್ಧಾರ ಅಂತ ತಿಳ್ಕೊಂಡು ಬೆಳಗಾವಿಯಲ್ಲಿ ಮೊದಲನೇ ಶಾಲೆ 1915ರಲ್ಲಿ ಪ್ರಾರಂಭ ಮಾಡಿದ್ದ ಆ ಶಾಲೆ ಇವತ್ತು ಇಡೀ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಶಿಕ್ಷಣದ ಒಂದು ಕೊಡುಗೆ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟದ. ಅದು ನೋಡಿ, ಇವತ್ತು ಆ ಹಚ್ಚಿದ ಗಿಡ 1,48,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಲ್ಲಿ. 1,00,000 ಜಾತ್ಯತೀತವಾಗಿ ಶಿಕ್ಷಣ ಕೊಡೋ ಸಂಸ್ಥೆ, ಯಾವುದೂ ಜಾತಿ ಕೇಳಿಲ್ಲ. ಆದರೆ ಅದೇ ಅನ್ನಿಸ್ತದೆ, ಒಮ್ಮೊಮ್ಮೆ ಕೆಟ್ಟ ಅನ್ನಿಸ್ತದೆ. ಎಲ್ಲಿ ಪಡೆದ ಶಿಕ್ಷಣ, ಆ ಶಿಕ್ಷಣ ಪಡೆದ ಸಲುವಾಗಿ ನೀವು ಅವರಿಗೆ ಅನ್ಯಾಯ ಮಾಡಬೇಡ್ರಿ. ಏನು ಮಾಡಲಿಕ್ಕಾಗಲಿಲ್ಲ, ಅನ್ಯಾಯ ಮಾಡಬೇಡ್ರಿ. ಅದನ್ನು ಮಾತ್ರ ತಾವು ದಯವಿಟ್ಟು ಇಲ್ಲಿ ಕೂತವ್ರಿಗೆ ಕಳಕಳಿಯಿಂದ ಕೇಳಿಕೊಂಡು, ವಿದ್ಯಾರ್ಥಿನಿಯರಿಗೆ ಇಂಥ ಸೌಲಭ್ಯದ PU C ಕಾಂಪಿಟೇಷನ್ಗೆ ಅವ್ರಿಗೆಲ್ಲನೂ ಕಾಂಪಿಟೇಟಿವ್ ಟೀಚರ್ಗಳು ಹೇಳಿದ್ರು. ಹೈದರಾಬಾದನ್ನು ತಂದಿದ್ದೀವಿ, IIT ಆದವ್ರು ಮ್ಯಾಥಮೆಟಿಕ್ಸ್ ಕಲ್ಸವ್ರನ್ನ ತಂದಿದ್ದೀವಿ. ನೋಡಿ, ಇದು ಯಾವುದರ ಒಂದು ಶಕ್ತಿ ಇರೋ ಸಾಧ್ಯ. ನಾವು ಹುಡುಕ್ಯಾಡಿ ಅಲ್ಲಿ ಹೈದರಾಬಾದ್ಗೆ ಹೋಗಿ ಇಂಟರ್ವ್ಯೂಗೆ ಹೋದ್ರೆ ನಮ್ಮ ಕಡೆ ಬರೋಂಗಿಲ್ಲ. ಒಂದು ಶಕ್ತಿ ಹೆಂಗದ ಅಂದರೆ ಗುರುಗಳ ಶಕ್ತಿ. ಆ ಶಕ್ತಿಯಿಂದ ಶಿಕ್ಷಕರು ಬರ್ತಾ ಇದ್ದಾರೆ, ವಿದ್ಯಾರ್ಥಿಗಳಂದರೆ ಬರೋ ಪ್ರಶ್ನೆ ಇಲ್ಲ, ಭರ್ಪೂರ್ ವಿದ್ಯಾರ್ಥಿಗಳು ಅಂತ. ಈ ಮಠ ಭಾಳ ಪುಣ್ಯವಾದ ಈ ಭಾಗದವರು. ಅಂಥ ಶ್ರೀಗಳು ಸಿಕ್ಕಿದ್ದು ಮತ್ತಷ್ಟು ಪುಣ್ಯವಾದ. ಆ ಶ್ರೀಗಳನ್ನ ನೋಡೋದವನ್ನು ನಮ್ಗೆ ಗೌರವ, ನೋಡೋದವನ್ನು ನಮ್ಗೆ ಆಶ್ಚರ್ಯ. ಅದಕ್ಕೆ ಅವರು ನನಗೆ ಈಗ ನಮ್ಮ ಹೇಳಿದ್ರು, ಇಷ್ಟು ಬಿಸಿಲಿನಾಗ ನಾನು ಯಾಕೆ ಕರೀತೆ ಅಂದ್ರೂ ನೀವು ಬರಲೇಬೇಕಂದ್ರೆ ನಾನು ಅಂದೆ, ಆಯಿತು ಗುರುಗಳ ಆದೇಶ ಬರ್ತೇನೆ ಅಂಥೇಳಿ ಇವತ್ತು ನಾನು ಇಲ್ಲಿ ಬಂದೆ. ನಾ ಬಹುತೇಕ ಇಲ್ಲಿ ಬರಲಾಗ್ತೇನೆ, ಭಾಳ ತಪ್ಪು ಮಾಡ್ತಿದ್ದೆ ಅನ್ನಿಸ್ತಿತ್ತು. ಇದನ್ನೆಲ್ಲ ನೋಡಲಿಕ್ಕೆ ನಂಗೆ ಸಿಕ್ಕಿದ್ದವನ್ನು ನನ್ನ ಪುಣ್ಯ ಅಂತ ಹೇಳಿ ಶ್ರೀಗಳಿಗೆ ಆಶೀರ್ವಾದ ನಮ್ಮ ಮ್ಯಾಗಿರಲಿ. ಮತ್ತೊಮ್ಮೆ ಅವರಿಗೆ ನಾನು ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಧನ್ಯವಾದಗಳು ಸರ್. ಇದೀಗ ರಾಘವೇಂದ್ರ ಹಿಟ್ನಾಳ್ರವರು ಕೊಪ್ಪಳದ ಶಾಸಕರು, ಕ್ರಿಯಾಶೀಲರು, ಶ್ರೀ ಗವಿಮಠದ ಸದ್ಭಕ್ತರು, ಗವಿಮಠದ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡಿರ್ತಕ್ಕಂಥ ಶ್ರೀ ರಾಘವೇಂದ್ರ ಹಿಟ್ನಾಳ್ರವರು ಇದೀಗ ನಮ್ಮ ಮುಂದೆ. ಈ ಭಾಗದ ನಡೆದಾಡುವ ದೇವರೆಂದೇ ಕರೆಯಲ್ಪಟ್ಟಿರ್ತಕ್ಕಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಮತ್ತು 86 ವರ್ಷದ ಪೂರೈಸಿರತಕ್ಕಂಥ ಪರಪೂಜ್ಯರಂಥ
ಅನ್ನದಾನೇಶ್ವರ ಮಹಾಸ್ವಾಮಿಗಳಲ್ಲಿ ವಂದನೆಗಳು ಅರ್ಪಿಸಿ ಮತ್ತು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದವೃಂದಗಳು ನಮಸ್ಕರಿಸಿ ಈ ಒಂದು ಐತಿಹಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು, ಸಹೋದರರು, ಮಾರ್ಗದರ್ಶಕರು, ಲೋಕಸಭಾ ಸದಸ್ಯರಂತ ಬಸವರಾಜ ಬೊಮ್ಮಾಯಿಯಣ್ಣವರೇ ಮತ್ತು ಈಗ ತಾನೇ ಮಾತನಾಡಿರ್ತಕ್ಕಂಥ ಲೋಕಸಭಾ ಮಾಜಿ ಸದಸ್ಯರು, ಹಿರಿಯರು, KLE ಸಂಸ್ಥೆಯನ್ನು ಮುನ್ನಡೆಸಿರ್ತಕ್ಕಂಥ ಪ್ರಭಾಕರ್ ಕೋರೆ ಅಣ್ಣವರೇ, ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಹಿರಿಯರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಸಾಹೇಬ್ರೆ, ಇನ್ನೋರ್ವ ಮಾಜಿ ಸಂಸದರು, ಹಿರಿಯರು, ಮಾರ್ಗದರ್ಶಕರು ಅಂತ ಕರಡಿ ಸಂಗಣ್ಣ ಸಾಹೇಬ್ರೆ, ಮಾಜಿ ಸಚಿವರ ಅಂತ ಸೋದರ ಆಲಪಣ್ಣ ಆಚಾರ್ಯ ಅವರೇ, ಇನ್ನೋರ್ವ ಮಾಜಿ ಸಚಿವರು ಅಂತ ಮಲ್ಲಿಕಾರ್ಜುನ ನಾಗಪ್ಪ ಅವರೇ, ಮತ್ತು ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯನಾಗಿರ್ತಕ್ಕಂಥ ಹೇಮಲತಾ ಮೇಡಮ್ರವರೇ, ಶರಣಗೌಡಣ್ಣ ಬಯ್ಯಾಪುರವರೇ, ಮತ್ತು ಬಹುಶಃ ಎಲ್ಲ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ, ಮಾಜಿ ಶಾಸಕರುಗಳೇ, ಗೌರವಾನ್ವಿತ ಗಣ್ಯಮಾನ್ಯರಲ್ಲಿ ಸೇರಿರ್ತಕ್ಕಂಥ ತಾಯಂದಿರೇ, ಗುರು ಹಿರಿಯರೇ, ಗಣ್ಯಮಾನ್ಯರೇ, ಪತ್ರಿಕಾ ಹಾಗೂ ಮಾಧ್ಯಮದ ಗೆಳೆಯರು, ಕೊಪ್ಪಳ ಜಿಲ್ಲೆಯ ಇತಿಹಾಸದಲ್ಲಿ ಇವತ್ತಿನ ದಿವಸ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀ ಗವಿಸಿದ್ದೇಶ್ವರ ಗುರುಕುಲ ವಿದ್ಯಾರ್ಥಿನಿಯರ ಪದವಿ ಪೂರ್ವ ಕಾಲೇಜನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿ ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಅಂದರೆ ಇವತ್ತು ನಡೆದಾಡು ದೇವರೆಂದೇ ಕರೆಯಲ್ಪಟ್ಟಿರ್ತಕ್ಕಂಥ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಇಲ್ಲಿ ಸ್ಮರಿಸಲಿಕ್ಕೆ ಇವತ್ತು ನಾವು ಬಯಸ್ತಾ ಇದ್ದೇವೆ. ಇವತ್ತು ಏನು ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾದ ಕೊಪ್ಪಳ ಜಿಲ್ಲೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಅನೇಕ ಈ ರಾಜ್ಯದಲ್ಲಿ, ದೇಶದಲ್ಲಿ ವಿದ್ಯಾಸಂಸ್ಥೆಗಳು ಕಟ್ಟಿದ್ದಾರೆ. ಆದರೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಕೊಡ್ತಕ್ಕಂಥ ಚಿಂತನೆ ಇದೆಯಲ್ಲ, ಅದನ್ನು ಪೂಜ್ಯರು ಮಾಡಿರ್ತಕ್ಕಂಥದ್ದು ಭಾಳ ದೊಡ್ಡ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಸ್ಮರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹಿಂದೆ 12ನೇ ಶತಮಾನದ ಬಸವಣ್ಣವರ ಚರಿತ್ರೆಯನ್ನು ಇವತ್ತು ನಾವು ನೋಡಿದ್ದೀವಿ. ಆ ಒಂದು ಪರಿಕಲ್ಪನೆಯನ್ನು ಈ ಶತಮಾನದಲ್ಲಿ ಇವತ್ತು ಯಾರಾದರೂ ದೇವರನ್ನು ನೋಡಿದ್ದೀರಾ ಅಂತೇಳಿದರೆ ಇವತ್ತು ನಾವು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ದೇವರಾಗಿ ನಾವು ನೋಡಿದ್ದೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರೀ ಅಕ್ಷರ ಶಿಕ್ಷೆ, ಇವತ್ತು ದಾನಗಳಲ್ಲಿ ಶ್ರೇಷ್ಠ ದಾನ ಆಗಿರ್ತಕ್ಕಂಥ ಅಕ್ಷರದಾನ ಅಷ್ಟೇ ಅಲ್ಲ, ಇವತ್ತು ಅಕ್ಷರದಾನ ದಾಸೋಹ ಇರ್ಬೋದು, ಇವತ್ತು ತ್ರಿವಳಿ ದಾಸೋಹದ ಮೂಲಕ ಇವತ್ತು ಬಡ ಮಕ್ಕಳಿಗೆ, ಕಟ್ಟೆ ಸಮಾಜಕ್ಕೆ ಇವತ್ತು ಶಿಕ್ಷಣದ ಮೂಲಕ ಮೇಲೆತ್ತುವಂಥ ಕೆಲಸವನ್ನು ಇವತ್ತು ಪ್ರಾಮಾಣಿಕವಾಗಿ ಅವ್ರು ಮಾಡ್ತಾ ಇದೆ. ಬಹುಶಃ ಇದು ಒಂದೇ ಅಲ್ಲ, ಇವತ್ತು ಜಲ ಸಂರಕ್ಷಣೆ ಇರ್ಬೋದು, ವೃಕ್ಷ ನೆಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬ್ಲಡ್ ಬ್ಯಾಂಕ್ ಇರ್ಬೋದು, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಿಜಕ್ಕೂ ಇವತ್ತು ಪ್ರಾಣ ಉಳಿಸುವಂಥ ಕೆಲಸವನ್ನು ದೇವರಾಗಿ ಇವತ್ತು ಯಾರಾದರೂ ಮಾಡಿದರೆ ಅಂದರೆ ಅದು ಗವಿಸಿದ್ದೇಶ್ವರ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು. ಯಾಕಂದರೆ ಇವತ್ತು ಅವರು ಸಾಯುವಂಥ ಮನಸ್ಥಿತಿಯಲ್ಲಿ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು. ಸ್ವತಃ ಅವರೇ ಇವತ್ತು ಅಡುಗೆ ಮಾಡೋದ್ರ ಮುಖಾಂತರ ಇವತ್ತು ಬದುಕುವ ಆಸೆಯನ್ನು ಹುಟ್ಟಾಕ್ತಕ್ಕಂಥ ಕೆಲಸ ಇವತ್ತು ಪೂಜ್ಯರು ಮಾಡಿರ್ತಕ್ಕಂಥದ್ದು ಭಾಳ ಅವಿಸ್ಮರಣೀಯ ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಸ್ಮರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಹಾಗೆ ಹಿರೇಹಳ್ಳದ ಒಂದು ಏನು ಹಳ್ಳದ ಸ್ವಚ್ಛಗೊಳಿಸೋದ್ರ ಮೂಲಕ ಸುಮಾರು 25 ಕಿಲೋಮೀಟ್ರ್ವರೆಗೆ ಸ್ವಚ್ಛಗೊಳಿಸಿ ನೀರನ್ನು ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜು 67 ಕೋಟಿ ರೂಪಾಯಿಗಳ ಕಟ್ಟೋದ್ರ ಮುಖಾಂತರ ಇವತ್ತು ನಿಜವಾಗಲೂ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ, ಅಂದಿನ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿಯಣ್ಣವರಾಗಿ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರವ್ರು ಸಹ 67 ಕೋಟಿ ರೂಪಾಯಿನ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಕಟ್ಟಿಸೋದ್ರ ಮೂಲಕ ಪೂಜ್ಯರು ನೀರು ನಿಲ್ಲಿಸುವಂಥ ಕೆಲಸ ಮಾಡಿದರು. ರೈತರಿಗೆ, ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಭಾಳ ಅವಿಸ್ಮರಣೀಯ. ಗಿಣಿಗೇರಿ ಅಂತ ಕೆರೆನ ಅಭಿವೃದ್ಧಿಪಡಿಸಿ ಕೇವಲ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕೆರೆ ಅಭಿವೃದ್ಧಿಪಡಿಸಿ ಈ ಭಾಗಕ್ಕೆ ಕುಡಿಯೋ ನೀರಿಗೆ ಇರ್ಬೋದು, ಬಳಕೆಗಿರ್ಬೋದು, ಕೆರೆ ನೀರಿನ ಸಂರಕ್ಷಣೆ ಮಹತ್ವವನ್ನು ಹುಟ್ಟಾಕಿರ್ತಕ್ಕಂಥವ್ರು ಇವತ್ತು ಅಭಿನವ ಗವಿಸಿದ್ದೇಶ್ವರ ಪೂಜ್ಯರು ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪ್ರಭಾಕರ್ ಕೋರೆ ಅಣ್ಣವ್ರು ಹೇಳಿದಾಗೆ ಇವತ್ತು ನಾವು ಎಷ್ಟೇ ಶ್ರೀಮಂತರು ದೊಡ್ಡ ಸಂಸ್ಥೆಗಳಲ್ಲಿ ಸೇರಿಸಿದರೂ ಕೂಡ ಇಂಥ ಸವಲತ್ತುಗಳು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ
ಪ್ರತಿ ಕಡೆ ಸಮಾಜದ ಮಗುವಿಗೂ ಕೂಡ ಸಮಾನ ಶಿಕ್ಷಣ ಸಿಗಬೇಕಂತೇಳಿ, ಸಮಾನ ವಸತಿ ಸಿಗಬೇಕಂತೇಳಿ, ಅದರಲ್ಲಿ ಮಹಿಳೆಯರಿಗೆ ಸ್ವಾವಲಂಬನ ಶಿಕ್ಷಣದ ಮೂಲಕ ಸ್ವಾವಲಂಬನ ಬದುಕನ್ನು ಕಟ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಪೂಜ್ಯರು ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು ಈ ಭಾಗದಲ್ಲಿ ನಮ್ಮ ಮಕ್ಕಳ ಪುಣ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಭಾಗದಲ್ಲಿ ನಿಜಕ್ಕೂ ಕೂಡ ನಮ್ಮ ಅನೇಕ ಮುಖಂಡರುಗಳು ಇವತ್ತು ಪೂಜ್ಯರ ಪ್ರವಚನಕ್ಕೆ ಅವ್ರು ಹೇಳ್ತಾ ಇರ್ತಾರೆ, ಇಲ್ಲ ರಾಘಣ್ಣ ನೀವು ಹೇಳಿದರೆ, ನೀವು ಮನವಿ ಮಾಡಿದರೆ ನಮ್ಮ ಭಾಗಕ್ಕೆ ಬರ್ತಾರೆ, ನೀವು ಹೇಳಿದರೆ ನಮ್ಮ ಭಾಗಕ್ಕೆ ಬರ್ತಾರೆ ಅಂತೇಳಿ. ಆದರೆ ನಮಗನ್ನಿಸ್ತದೆ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ನೂರಾರು ಜನ್ಮದ ಪುಣ್ಯ ಫಲ ಅಂತಕ್ಕಂಥ ಮಾತನ್ನು ಸ್ಮರಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಮುಂದೆ ಇದು ಒಂದು ದೊಡ್ಡ ವಿಚಾರವಾಗಿ ಪೂಜ್ಯರು ಎಷ್ಟೋ ಸರಿ ಹತ್ತಿರದಿಂದ ನಾವು ನೋಡ್ತಾ ಇರ್ತೇವೆ, ಅವರ ಭಾವನೆಗಳನ್ನು ನಾವು ನೋಡ್ತಾ ಇರ್ತೇವೆ. ಎಲ್ಲೇ ಒಂದು ಕಡೆ ಜಾತ್ರೆಯಲ್ಲಿ ನಾನು ಪೂಜ್ಯರನ್ನು ಕೇಳಿದೆ, ಇಲ್ಲಪ್ಪ ಒಂದು ಟೂರಿಸಮ್ ಮೂಲಕ ಮಕ್ಕಳಿಗೆ ಕಡಿಮೆ ಹಣದಲ್ಲಿ ಹೆಲಿಕಾಪ್ಟರ್ ಹತ್ಸೋಣ ಅಂತ ಹೇಳಿದ್ರೆ ಅವರು ಒಂದು ಸಣ್ಣ ಮಾತನ್ನು ಹೇಳಿದ್ರು, ಬೇಡ ಬಡ ಮಕ್ಕಳು, ನನಗೆ ಹಣ ಇಲ್ಲ, ನಾನು ಹತ್ಲಕ್ಕಾಗಲಿಲ್ಲ ಅಂತಕ್ಕಂಥ ಆಸೆ ಆ ಮಕ್ಕಳಲ್ಲಿ ಬರಬಾರ್ದು ಅಂತಕ್ಕಂಥ ಸಣ್ಣ ಚಿಂತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ದೇವರು ಯಾರಾದರೂ ಇದ್ದರೆ ಅದು ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಕೂಡ ಇವತ್ತು ಶಾಸಕರಾಗೆಲ್ಲ ಈ ಮಠದ ಭಕ್ತನಾಗಿ ಸೇವೆಯಲ್ಲಿ ಪಾಲ್ಗೊಳ್ಳುವಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಸೇರಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು. ಈಗ